ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ನಾನು ಮೆಂಟಲ್ ಎಬಿಲಿಟಿ ಕ್ಲಾಸ್ ಹೇಳ್ತಾ ಇದ್ದೀನಿ. ಮೊದಲೇ ಕ್ವಶನ್ನು, ವೃತ್ತದ ತ್ರಿಜ್ಯವು 50% ಕಡಿಮೆಯಾದರೆ ಅದರ ಪ್ರದೇಶದಲ್ಲಿ ಶೇಕಡಾವಾರು ಇಳಿಕೆ ಎಷ್ಟು? ಇದು ಮೆಂಟಲ್ ಎಬಿಲಿಟಿ ಇಂಪಾರ್ಟೆಂಟ್ ಕ್ವಶನ್. ಇದು GK ಕ್ವಶನ್ನು. ಕ್ವಶನ್ ಏನಿದೆ, ವೃತ್ತದ ತ್ರಿಜ್ಯದಲ್ಲಿ 50% ಕಡಿಮೆ ಆದರೆ, ಅಂದರೆ ಈ ಒಂದು ವೃತ್ತ ಅಂದ್ಕೊಳ್ಳೋಣ, ಇದರ ತ್ರಿಜ್ಯದಲ್ಲಿ 50% ಕಡಿಮೆ, ಅಂದರೆ ತ್ರಿಜ್ಯ ಏನಂತ 50% ಕಡಿಮೆ ಆದರೆ ಅದೊಂದು ಪ್ರದೇಶದಲ್ಲಿ ಏನಾಗ್ತದೆ, ಆ ವೃತ್ತದ ಒಂದು ಪ್ರದೇಶ ಇರ್ತದೆ, ಅದರಲ್ಲಿ ಇಳಿಕೆ ಎಷ್ಟು ಪರ್ಸೆಂಟಷ್ಟು ಇಳಿಕೆ ಆಗುತ್ತೆ. ಇವಾಗ ತ್ರಿಜ್ಯದಲ್ಲಿ 50% ಇಳಿಕೆ ಆದರೆ ವೃತ್ತದ ಒಂದು ಪ್ರದೇಶದಲ್ಲಿ ಎಷ್ಟು ಇಳಿಕೆ ಆಗುತ್ತೆ ಅಂತ ಇದರ ಕ್ವಶನ್ನು. ಆದ ಕಾರಣ ಅದರ ಸೂತ್ರ ಏನು ಬರ್ತಂದರೆ, ವೃತ್ತದ ತ್ರಿಜ್ಯ ಕಡಿಮೆ ಆದಾಗ ಸೂತ್ರ, ವೃತ್ತದಲ್ಲಿರ್ತಕ್ಕಂಥ ತ್ರಿಜ್ಯ ಎಷ್ಟು ಕಡಿಮೆ, ಸೂತ್ರ ಏನು, 2 × 50, ಅಂದ್ರೆ 50 ಎಷ್ಟರಷ್ಟು ಕಮ್ಮಿ ಆಯ್ತು ರೀ, ಶೇಕಡಾವಾರು 50% ಮೈನಸ್ 50² / 100. ಇದು ಫಾರ್ಮುಲಾ ಆಗತ್ತೆ ರೀ. ಇದ್ರ ಫಾರ್ಮುಲಾ ಏನು ಬರ್ತಂದರೆ 2 × a - a² / 100 ರೀ. ಇದರ ಫಾರ್ಮುಲಾ ಬರುತ್ತೆ. ಆದ ಕಾರಣ ಈ ಫಾರ್ಮುಲಾ ಪ್ರಕಾರ ಅಪ್ಲೈ ಮಾಡ್ಕೊಳ್ಳೋಣ. ಎ ಅಂದರೆ ಏನಿಲ್ಲಿ ತ್ರಿಜ್ಯ, ಎ = ಎಷ್ಟು ಬಂದೈತೆ ರೀ ಇಲ್ಲಿ ನಮ್ಗೆ, ಎ = 50% ಬಂದದ್ರಿ. ಆದ ಕಾರಣ 2 × 50 - 50² / 100, 100 - 25 = 75%. ಉತ್ತರ ಎಷ್ಟು ಬರ್ತ್ರಿ? ಆ ಒಂದು ವೃತ್ತದ ಪ್ರದೇಶದಲ್ಲಿ ಶೇಕಡಾವಾರು ಇಳಿಕೆ ಎಷ್ಟು ಪರ್ಸೆಂಟ್ ರೀ? 75% ಕಡಿಮೆ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ಲೀಸ್ ಸಪೋರ್ಟ್ ಮೀ.